ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ಡಾಬಾ ಸ್ಟೈಲ್ ಎಗ್ ಕರಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಈ ಎಗ್ ಕರಿ ಐತಲ್ರಿ ಡಿಫ್ರೆಂಟಾಗಿ ಮಾಡೈತಿ, ಜಾಸ್ತಿ ಕೊಬ್ಬರಿನೂ ಯೂಸ್ ಮಾಡಿಲ್ಲ. ಇದು ಟೇಸ್ಟ್ ಮಾತ್ರ ಸೂಪರ್ ಆಗೈತಿ. ಈ ಎಗ್ ಕರಿ ಹೆಂಗೆ ಮಾಡಿದೆ ಅಂಥೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ, ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಈಗ ಮೊದಲಿಗೆ ನೋಡಿರಿ, ಒಂದು ಕಡಾಯಿಗೆ ಒಂದು ಸ್ಪೂನ್ದಷ್ಟು ಬಿಳಿ ಎಳ್ಳನ್ನು ತೊಗೊಂಡು ಅದನ್ನು ಚೆಂದಂಗೆ ಫ್ರೈ ಮಾಡ್ಕೋಬೇಕು. ಈ ಬಿಳಿ ಎಳ್ಳು ಹಾಕೊಳ್ಳೋದ್ರಿಂದ ಗ್ರೇವಿನೂ ತಿಕ್ಕಾಗಿ ಬರುತ್ತೆ, ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಚಟಾಪಟ ಅನ್ನೋ ಟೈಮಲ್ಲಿ ಈ ಬಿಳಿ ಎಳ್ಳನ್ನು ತಕ್ಕೊಂಡು ಇಟ್ಕೊಂಡ್ಬಿಡೋಣ ಮಿಕ್ಸಿ ಜಾರ್ಗೆ. ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿನ ಹಾಕ್ಕೊಳ್ಳೋಣ ರೀ. ಈ ಕೊಬ್ಬರಿನ ಚೆಂದಂಗೆ ಫ್ರೈ ಮಾಡ್ಕೊಳ್ಳೋಣ. ಆ ಕೊಬ್ಬರಿನೂ ಇದು ಫ್ರೈ ಆದಮೇಲೆ ಎತ್ತಿಟ್ಕೊಂಬಿಡೋಣ. ಈಗ ಒಂದು ದಪ್ಪ ಸೈಜಿಂದ ಒಂದು ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿನಿ. ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕ್ರಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡೋಣ. ಈಗ ಒಂದು ಟೊಮೆಟೊನು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡೋಣ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ಒಂದು 3 ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆಂದಂಗೆ ಕಾದ್ಮೇಲೆ ಈಗೇನು ಕೊಬ್ಬರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಂಬಿಡೋಣ. ಈಗ ಚೆಂದಂಗೆ ಈ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿರಿ, 1 ಸ್ಪೂನ್ದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈ ಕಡಲೆ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಡಾಬಾ ಸ್ಟೈಲು ಎಗ್ ಕರಿ ಟೇಸ್ಟೇ ಬರುತ್ತೆ ನೋಡಿರಿ. ಈ ಕಡಲೆ ಹಿಟ್ಟು ಹಾಕ್ಕೊಂಡು ನೋಡಿರಿ, 1 ಸ್ಪೂನ್ದಷ್ಟು ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ಗ್ರೇವಿನೂ ಒಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಅದನ್ನು ಚೆಂದಂಗೆ ಕಡಲೆ ಹಿಟ್ಟು ಹಾಕಿ ಗರ ತಿರುಗಿಸ್ಕೊಂಡು ಅದನ್ನು ಕಡಲೆ ಹಿಟ್ಟು ಹಾಕಿದ ತಕ್ಷಣ ಸ್ಪೂನು ಬಿಡೋಕ್ಕೆ ಹೋಗಬಾರ್ದ್ರಿ, ಹಂಗೆ ತಿರುಗಿಸ್ಕೊಂಡು ಬಿಡಬೇಕು. ಈಗ 1 ಸ್ಪೂನು ಅರಿಶಿನದ ಪುಡಿ, 2 ಸ್ಪೂನು ಗರಂ ಮಸಾಲ ಪೌಡ್ರು, 2 ಸ್ಪೂನು ಧನಿಯಾ ಪೌಡ್ರು, ಆಮೇಲೆ ಖಾರಕ್ಕೆ ಅಂಥೇಳಿ ಅಚ್ಕಾರದ ಪುಡಿನ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಖಾರನ ಹಾಕ್ಕೊಡ್ರಿ. ಹಾಕ್ಕೊಂಡು ಚೆಂದಂಗೆ ಇದನ್ನು ಫ್ರೈ ಮಾಡ್ಕೊಂಬಿಡಬೇಕು. ಈ ಮಸಾಲೆ ನೋಡಿರಿ ಸೈಡ್ಗೆಲ್ಲ ಎಣ್ಣೆ ಬಿಡುವವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ, ಅಂದ್ರೇ ಎಗ್ ಕರಿ ಟೇಸ್ಟಾಗಿ ಬರುತ್ತೆ. ನೋಡಿರಿ, ಈಗ ಸೈಡ್ಗೆಲ್ಲ ಎಣ್ಣೆ ಬಿಡ್ತು. ಇವಾಗ ಏನೈತಲ್ರಿ, ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ಕರಿ ಮಾಡ್ಕೊಳಕತ್ತಿದ್ರಿಂದ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕಾಗತ್ತೆ ನೋಡ್ರಿ. ಇಲ್ಲಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆಂದಂಗೆ ಕುದಿಯೋಕೆ ಇಟ್ಬಿಡೋಣ. ಈಗ ಇನ್ನೂವರೆಗೂ ಉಪ್ಪು ಹಾಕ್ಕೊಂಡಿಲ್ಲ ನಾನು. ಈಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ. ಈಗ ಒಂದು ಸರಿ ಚೆಂದಂಗೆ ತಿರುಗಿಸ್ಕೊಂಡು ಇದು ಒಂದು ಕುದಿ ಬರೋವರೆಗೂ ಮುಚ್ಚಿ ಇಟ್ಬಿಡೋಣ. ಇದನ್ನು ಚೆಂದಂಗೆ ಮಸಾಲೆ ಕುದಿಬೇಕಿದು. ಈಗ ನೋಡಿರಿ, ಮಸಾಲೆ ಎಲ್ಲ ಕುದ್ದೈತಿ. ಇವಾಗ ಏನೈತಲ್ರಿ, ಮೊಟ್ಟೆನ ಒಡೆದು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನಾನು ಮೊಟ್ಟೆ 1-2 ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ.
ಒಂದು 3 ಮೊಟ್ಟೆನ ಕುದಿಸಿ ಹಾಕ್ಕೊಂಡಿದ್ದೀನಿ. ಈ ಮೊಟ್ಟೆ ಸಾರು ಮಾಡಿದ್ವಿ ಅಂದ್ರೆ ಮೊಟ್ಟೆ ಒಡೆದು ಹಾಕ್ಕೊಂಡಾಗ ಆ ಮೊಟ್ಟೆ ಟೇಸ್ಟ್ ಸಾರು ಒಳಗೆ ಇಳಿದಾಗನ ಮೊಟ್ಟೆ ಸಾರು ಟೇಸ್ಟ್ ಬರೋದು. ಹಾಗೆ ಕುದಿಸಿ ತಿಂದ್ಬಿಟ್ವಿ ಅಂತಂದ್ರೆ ಹಾಕ್ಕೊಂಡು ಅದು ಮೊಟ್ಟೆ ಸಾರು ಟೇಸ್ಟ್ ಬರೋಂಗಿಲ್ಲ. ಅದಕ್ಕೆ ಇಲ್ಲಿ ನಾನು ಒಂದು 2 ಮೊಟ್ಟೆನ ಒಡೆದು ಹಾಕ್ತಿದ್ದೀನಿ, ಒಂದು 3 ಮೊಟ್ಟೆನ ಕುದಿಸಿ ಹಾಕಿದ್ದೀನಿ. ಈಗ ಮೊಟ್ಟೆ ಚಂದಂಗೆ ಹಾಕಿದ ತಕ್ಷಣ ಸ್ಪೂನ್ ಹಾಕಬಾರ್ದು ರೀ, ಅದು ಚಂದಂಗೆ ಕುದಿಬೇಕು. ಆವಾಗಲೇ ಮೊಟ್ಟೆ ಒಡೆದು ಹಾಕ್ಕೊಂಡಿರ್ತೀವಲ್ರಿ ಅದು ಅಗಲವಾಗಿ ಚಂದಂಗೆ ಕುದೀತೈತಿ. ಈಗ ನೋಡಿರಿ ಸೈಡ್ಗೆಲ್ಲ ಎಣ್ಣೆ ಬಿಟ್ಕೊಂಡು ಮಸ್ತಾಗಿ ಡಾಬಾ ಸ್ಟೈಲ್ ಎಗ್ ಕರಿ ರೆಡಿ ಆಯ್ತು ನೋಡಿರಿ. ಇದು ಚಪಾತಿ ಜೊತೆ, ವೈಟ್ ರೈಸ್ ಜೊತೆ, ರೊಟ್ಟಿ ಜೊತೆ, ನಾನ್ ಜೊತೆ, ಕುಲ್ಚಾ ಜೊತೆ ಯಾವುದ್ರ ಜೊತೆ ಆದ್ರೂ ತಿನ್ಕೋಬೋದು. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಮಸ್ಕಾರ.